ಹೇ ಗೈಸ್, ಇವತ್ತಿನ ಕ್ರೇಜಿ ವಿಡಿಯೋಗೆ ವೆಲ್ಕಮ್ ಬ್ಯಾಕ್ ಟು ಬ್ಯಾಂಗ್ಳೂರ್ ಬಾಯ್ ವ್ಲಾಗ್ಸ್. ಸೊ ಇವತ್ತು ನಾನು ಬೆಳಿಗ್ಗೆ ಸ್ಟಾರ್ಟ್ ಮಾಡಿಲ್ಲ ವ್ಲಾಗ್, ತುಂಬಾ ಕೆಲಸ ಇತ್ತು. ಟೈಮ್ ಇಸ್ 10:35 PM. ನಾನು ಇವಾಗ ಹೋಗ್ತಿರೋದು ನೆನ್ನೆ ಹೇಳ್ತಿದ್ದಂಗೆ ಅಸೈನ್ಮೆಂಟ್ಸ್ ಮಾಡೋದಕ್ಕೆ. ಸೊ ನಾನೀಗ ಲೈಬ್ರರಿ ಹೋಗ್ತಿದ್ದೀನಿ. ಫಸ್ಟ್ ನನ್ನ ಫ್ರೆಂಡ್ ಮನೆ ಹತ್ರ ಹೋಗಿ ಅವನ್ನ ಪಿಕ್ ಮಾಡಿಕೊಂಡು ಇಬ್ಬರು ಒಟ್ಟಿಗೆ ಲೈಬ್ರರಿಗೆ ಹೋಗ್ತೀವಿ. ಆ್ಯಂಡ್ ಇಷ್ಟೊತ್ತಿನಲ್ಲಿ ಹೋಗ್ತಿರೋದಕ್ಕೆ ಐ ಥಿಂಕ್ ಪಕ್ಕ ಬೆಳಗ್ಗೆ ಬೇಗ ಅಂತೂ ಬರೋಲ್ಲ. ಎಷ್ಟೊತ್ತಾಗ್ಬೋದು, ಏನಾಗುತ್ತೆ ಅಂತ ಬನ್ನಿ ನೋಡೋಣ ಇನ್ನು ಮುಂದೆ. ಆ್ಯಂಡ್ ಬೈ ದ ವೇ, ದಿಸ್ ಈಸ್ ಮೈ ಔಟ್ಫಿಟ್: ಬ್ಲ್ಯಾಕ್ ಶೂ, ಬ್ಲ್ಯಾಕ್ ಶರ್ಟ್, blue jean. So ready to go. Let's start the day. When you realize ಇಷ್ಟು ದಿವಸ ನಾನು ಜಾಲಿ ಮಾಡೋಕ್ಕೆ ಅಂತ ಲೇಟ್ ನೈಟ್ ಆಚೆ ಹೋಗ್ತಿದ್ದೆ. 10 ಗಂಟೆ 11 ಗಂಟೆ ಟೈಮಿಂಗ್ಸ್ ಇಲ್ದಿರ, ಏನು ಯೋಚನೆ ಮಾಡ್ದಿರಾ, ಪಾರ್ಟಿ ಮಾಡೋಕ್ಕೆ, ಜಾಲಿ ಮಾಡೋಕ್ಕೆ, ಊರು ಸುತ್ತೋಕ್ಕೆ, ಟೈಮ್ ಪಾಸ್ ಮಾಡೋಕ್ಕೆ ಅಂತ ಇಷ್ಟೊತ್ತಿನಲ್ಲಿ ಆಚೆ ಹೋಗ್ತಿದ್ದೆ. ಈಗ ನನ್ನ ಟೈಮ್ ಹೆಂಗಾಗಿದೆ ಈಸ್ ಓದೋದಕ್ಕೆ ಇಷ್ಟೊತ್ತಿನಲ್ಲಿ ಆಚೆ ಹೋಗ್ತಿದ್ದೀನಿ ಅಂತ ನನಗೆ ಆಶ್ಚರ್ಯ ಆಗ್ತಿದೆ. ಸೊ ಮೆಚುರಿಟಿ ಈಸ್ ವೆನ್ ಯು ರಿಯಲೈಸ್ ಯು ಆರ್ ಡೂಯಿಂಗ್ ಥಿಂಗ್ಸ್ ವಾಟ್ ಶುಡ್ ಬಿ ಡನ್. ಪ್ರಯಾರಿಟಿ ಏನು, ಯಾವುದಕ್ಕೆ ಟೈಮ್ ಕೊಡ್ತಾ ಇದ್ದೀರಾ. ಸೊ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದ ವ್ಯಾಲ್ಯೂ ಆಫ್ ಟೈಮ್. ಒಂದೊಂದು ದಿವಸನೂ ಇಂಪಾರ್ಟೆಂಟ್, ಒಂದೊಂದು ನಿಮಿಷನೂ ಇಂಪಾರ್ಟೆಂಟ್. ಅವಾಗ ನಮ್ಮ ಪೇರೆಂಟ್ಸ್ ಹೇಳ್ಬೇಕಾದ್ರೆ ಟೈಮ್ ವೇಸ್ಟ್ ಮಾಡಬೇಡ ಅಂದಾಗ ಅರ್ಥ ಆಗ್ತಿರ್ಲಿಲ್ಲ. ಬಟ್ ವೆನ್ ಯು ಲೂಸ್ ಯುವರ್ ಓನ್ ಟೈಮ್, ಯು ವಿಲ್ ಫಾರ್ ಶ್ಯೂರ್ ಅಂಡರ್ಸ್ಟ್ಯಾಂಡ್ you shouldn't have wasted those important particular time ನೀವು ಅವಾಗ ಮೇಕ್ ಯೂಸ್ ಮಾಡಿದಿದ್ರೆ been somewhere else. ಸೊ ಈಗಲೂ ಕಾಲ ಮಿಂಚಿಲ್ಲ. ಮೇಕ್ ದ ಬೆಸ್ಟ್ ಯೂಸ್ ಆಫ್ ಯುವರ್ ಟೈಮ್. Is it ಹಿಂಗೆ ವರ್ಕೊಳಕ್ಕೂ ಒಂದು ಚೇರ್ ಇದೆ. ಲುಕ್ ಅಟ್ ದಟ್ ಡಿಸೈನ್. ಅಲ್ಲಿ ಕಾಣಿಸ್ತಿರುವುದು ರೋಲೆಕ್ಸ್ ಬಿಲ್ಡಿಂಗ್. ಈ ಪರ್ಟಿಕ್ಯುಲರ್ ಜಾಗ ಮಾನ್ಯುಮೆಂಟ್ ಅಂತ, ಮೋಸ್ಟ್ ಹ್ಯಾಪನಿಂಗ್ ಪ್ಲೇಸ್ ಇನ್ ದ ನ್ಯೂ ಕ್ಯಾಸಲ್. ಆ್ಯಂಡ್ ಅಲ್ಲಿ ಮುಂದೆ ಕಾಣಿಸ್ತಿರೋದು ಈಡನ್ ಸ್ಕ್ವೇರ್. ಆ ಮಾಲ್ ತುಂಬ ಪಾಪ್ಯುಲರ್. ಆ್ಯಕ್ಚುಲಿ ಡೇ ಸ್ಟಾರ್ಟ್ ಆಗೋದೇ ಇವಾಗ ಅಂದ್ಕೊಳ್ಳಿ, ನೈಟ್. ಇವತ್ತು ಫ್ರೈಡೇ ಬೇರೆ. ಎಲ್ಲ ಪಾರ್ಟೀಸ್, ಪಬ್ಸ್, ಬಾರ್ಸ್, ಯು ನೇಮ್ ಇಟ್. ಈ ಟೈಮಲ್ಲಿ ಇನ್ನೂ ನೈಟ್ ಸ್ಟಾರ್ಟ್ ಆಗಿಲ್ಲ, ಇನ್ನೇನು ಸ್ಟಾರ್ಟ್ ಆಗುತ್ತೆ.
ಆ್ಯಂಡ್ ಐ ಥಿಂಕ್ ಇಲ್ಲಿ ಇವ್ರು ಎಂಜಾಯ್ ಮಾಡೋಷ್ಟು ಯಾರು ಎಂಜಾಯ್ ಮಾಡಲ್ಲ. ಮಲ್ಗದೇ ಅಲ್ಲ ಗೈಸ್ ಯಾರು. This is how the place looks. ಅಣ್ಣ ಫುಲ್ಲು ಟಿಂಗ್ ಹಾಕ್ಬಿಟ್ಟವ್ರೆ. Fancy. What is this? ಲೈಬ್ರರಿಯಲ್ಲಿ ಸಪ್ರೇಟಾಗಿ ಸ್ಟಡಿ ಮಾಡೋಕ್ಕೆ ಒಂದು ರೂಮ್ ಕೂಡ ಬುಕ್ ಮಾಡ್ಬೋದು, ಪ್ರೈವೇಟ್ ರೂಮ್ ಕೂಡ ಬುಕ್ ಮಾಡ್ಬೋದು. ದಟ್ಸ್ ದ ಅಡ್ವಾಂಟೇಜ್. ಐ ಫೀಲ್ ಗುಡ್, ಐ ಫೀಲ್ ಗ್ರೇಟ್ ಬಿಕಾಸ್ ವಿ ಆರ್ motivated to study only here. I don't know what happened to my room. This guy will use YouTube and all now. He's so motivated using YouTube and study. ಓದು ಅಂದರೆ ಅಲ್ಲಿ ಕುತ್ಕೊಂಡ್ಬಿಟ್ಟು ಅವ್ರು VIT ಅದು ಫೀಸ್ ಎಷ್ಟೈತೆ, ಹಳೆ ಕಾಲೇಜ್ ಓದಿರೋದು VIT AP ಯೂನಿವರ್ಸಿಟಿಯಲ್ಲಿ ಯಾರ್ಯಾರು ಎಷ್ಟು ಫೀಸ್ ಕಟ್ತವ್ರೆ, ಡಿಕ್ರೀಸ್ ಮಾಡೋರ ಇನ್ಕ್ರೀಸ್ ಮಾಡೋರ, ಇದು ಮಾತಾಡ್ಕೊಂಡು ಕೂತ್ಕೊಂಡಿಲ್ಲ. ಫಸ್ಟ್ ಬಂದಿದ ತಕ್ಷಣ ಬ್ರೋ ಟೈಪಿಂಗ್ ಟೆಸ್ಟ್ ಮಾಡೋಣ ಅಂದ್ಬಿಟ್ಟು ಟೈಪಿಂಗ್ ಟೆಸ್ಟ್ ಮಾಡಿಸ್ತಾರೆ. ಈ ಅಮ್ಮ ಅಯ್ಯಪ್ಪ ಸರಿ ಇಲ್ಲ ಇವರು ಅಂದ್ಬಿಟ್ಟು ತೋರಿಸ್ತಾರದು. ಆಮೇಲೆ ಮ್ಯೂಸಿಕ್ ನೋಡಿದ್ರಾ ಹೆಂಗೆ, ಏನೂ ಮಾಡಿಲ್ಲ, ಸುಮ್ಮನೆ ಸುತ್ತಾಡ್ತಾ ಇದ್ದೀವಿ. ಆ ಕಡೆಯಿಂದ ಈ ಕಡೆ, ಆ ಲೈಬ್ರರಿಯಿಂದ ಈ ಲೈಬ್ರರಿಗೆ. ಬನ್ನಿ ಹೋಗೋಣ. ಟೈಮ್ ಎಷ್ಟು ಗೊತ್ತಾ? ನೀವು ವಾಟ್ Danny? I'll not sleep. What's the time now? It's 2:04. And If you want, you can sleep, but I'm doing my assignment. I Oh. completed 90% of my assignment. just remember these words. Yeah, I will for sure do my assignment, bro, because I'm responsible unlike you. Don't know why we went to the library. You just took me to the library and brought me back. Hey, it was good, that expression and all. Continue. I said stop. Please, Danny. Flashback. What's the time now? It's 2:04. If you want, you can stay, but I'm doing my assignment. I'm responsible unlike you. You don't have to convince others for what you feel. That is what I feel. And please don't add this in your video. I just want to talk to you freely. Stop that. Maybe because of the childhood circumstances and all. I said stop. ಸಮಯ 3
56. ಏನು ಮಾಡ್ತಾ ಇದ್ದೀವಿ? ಏನೂ ಮಾಡ್ತಾ ಇಲ್ಲ, ಇಲ್ಲೇ ಕುತ್ಕೊಂಡು ಅಲ್ಟೆ ಹೊಡಿತಾ ಇದ್ದೀವಿ. ನನಗಂತೂ ಅರ್ಥ ಆಗ್ತಾ ಇಲ್ಲ. ಒಂದೇ ಒಂದು ದಿವಸ ಐತೆ ಅಸೈನ್ಮೆಂಟ್ಸ್ಗೆ. ಈ ನನ್ನ ಮಗ ಫಿಲಾಸಫಿ ಮಾತಾಡ್ತಾವನೆ. ಹಾಂ, I'm hungry, not sleepy because you are there. And I have assignment to do. ಹೌ ಇಸ್ ಯುವರ್ ಲೈಫ್ ಅಟ್ UK? It is bad, bro. It is really bad. ಡು ಯು ಮಿಸ್ ಹೋಮ್? Ayyo, a lot. I cannot even explain how much I miss in my home. My dog, especially my parents, my sister, and everyone. I wish I was not. I wish at that one single second that if that visa got rejected at that point of time, 3 lakhs or 4 lakhs gone also, it's okay, bro. We are here now spending 40 lakhs for college fees, and we are staying in this big accommodation. Not even small flats. Friends or ನೋ ಲವ್ಡ್ ಒನ್ಸ್, Yeah. ಎಸ್ಪೆಷಲಿ ಫ್ಯಾಮಿಲಿ. Yeah, nobody to share to. Time 5:06. I am going home. Sleepy as hell. What are you doing? Eating. Okay, bye. I'm leaving. Bro, Yeah. metros will start at 6. Who told you? You said 5, no? It is 6. Are you serious? Check. ಗೈಸ್, ಟೈಮ್ 6 ಗಂಟೆ ಆಯಿತು. ಮನೆಗೆ ಹೋಗ್ತಿದ್ದೀನಿ. ನಮಗೆ ಡೆಡ್ಲೈನ್ ಬರ್ತಿದ್ದಂಗೆ ಆಟೋಮೆಟಿಕ್ಕಾಗಿ ಕೆಲಸ ಮಾಡ್ತೀವಿ. ಆನ್ ಟಾಪ್ ಆಫ್ ದ್ಯಾಟ್ ಈ ಸಬ್ಜೆಕ್ಟ್ ಕಷ್ಟ ಇದೆ. ಐ ಡೋಂಟ್ ನೋ ವಾಟ್ ಟು ಸೇ. ಐ ಆಮ್ ಸೋ ಟಯರ್ಡ್ ರೈಟ್ ನೌ. ಐ ನೀಡ್ ಲಾಟ್ ಆಫ್ ಸ್ಲೀಪ್. ಮತ್ತೆ ಸಿಗ್ತೀನಿ ನಾಳೆ. ಬಾಯ್, ಟೇಕ್ ಕೇರ್. ಮೆಟ್ರೋನ ಈ ಥರ ನಾನು ಯಾವತ್ತೂ ನೋಡಿಲ್ಲ ಗೈಸ್. ಒಂದೇ ಒಂದು ಸೊಳ್ಳೆ ಕೂಡ ಕಾಣಿಸ್ತಾ ಇಲ್ಲ ಇಲ್ಲಿ. 7 ಮಿನಿಟ್ಸ್ಗೊಂದು ಟ್ರೈನ್ ಇದೆ, 20 ಮಿನಿಟ್ಸ್ಗೊಂದಿದೆ, 36 ಮಿನಿಟ್ಸ್ಗೊಂದಿದೆ. ಮೈ ಗುಡ್ನೆಸ್. ಇದೇ ಫಸ್ಟ್ ಟೈಮ್ ಅಂದ್ಕೊಳ್ಳಿ ಈ ಥರ. ದಿಸ್ ಇಸ್ ದ ಮ್ಯಾಪ್. ನಾನು ಈ ಇನ್ನರ್ ಸರ್ಕಲಲ್ಲಿ ಟ್ರಾವೆಲ್ ಮಾಡೋದು ಯಾವಾಗಲೂ. ಟನಲ್ ಲುಕ್ಸ್ ಸ್ಕೇರಿ, ರೈಟ್? ಐ ನೋ ಇಟ್ ಈಸ್. ದಿಸ್ ಇಸ್ ಹೌ ದ ಟ್ರ್ಯಾಕ್ ಲುಕ್ಸ್. ಒಳ್ಳೆ ಟನಲ್, ಫುಲ್ ಕತ್ಲೆ. ಆ್ಯಂಡ್ ಐ ಆಮ್ ಇನ್ Haymarket. ಆ್ಯಂಡ್ ಇಲ್ಲೂ ಓರ್ಕೋಣ ಅಂತ ಚೇರಿದೆ. ಟ್ರೈನ್ ಬರೋ ಗಂಟ ಇಲ್ಲೇ ಹೊರ್ಕೊಂಡು ಮನೆಗೆ ಹೋಯ್ತೀನಿ ಗೈಸ್. ಬಾಯ್. The next train at platform 2 is for Benton. ಇವತ್ತಿನ ಚಾಲೆಂಜ್ ಏನಪ್ಪ ಅಂದರೆ, ದ ಟೈಮ್ ಇಸ್ 12:28 AM. I'm challenging myself to sit for straight 12 hours to do my assignments. ಅದು ಸಾಧ್ಯನಾ ಇಲ್ವಾ ನೋಡೋಣ. I have got myself a coffee too. Let's see how it goes. The time is 2:49. I have loads to do. Jolly Gymkhana. Guys, ಇದಕ್ಕೆ ಮೇಲಂತೂ ನನ್ನ ಕೈಲಾಗಲ್ಲ. ಟೈಮ್ ಇಸ್ ಅರೌಂಡ್ 6:16 AM. ಇಷ್ಟೊತ್ತು ಕೂತ್ಕೊಂಡೆ, ಏನೇನೋ ನೋಟ್ಸ್ ಮಾಡಿಕೊಂಡೆ. ಐ ಆಮ್ ಸೋ ಟಯರ್ಡ್.
And I want to complete this as well. I don't know what I'll do. The next evening. 2 ಡೇಸಿಂದ ಸಿಕ್ಕಾಪಟ್ಟೆ ಕಷ್ಟಪಟ್ಟು ಸ್ಟ್ರೆಸ್ ತೊಗೊಂಡು ಮುಗಿಸಿ ಇವತ್ತು ಅರೌಂಡ್ 12 o'clock ಇನ್ ದ ಆಫ್ಟರ್ನೂನ್ ಸಬ್ಮಿಷನ್ ಇತ್ತು. ಸಬ್ಮಿಟ್ ಮಾಡಿ ಅಲ್ಟಿಮೇಟ್ ಟಯರ್ಡ್ ಅಂದ್ಕೊಳ್ಳಿ. ನೆಕ್ಸ್ಟ್ ಡೇ 6 o'clock ಮಲ್ಕೊಂಡೆ. ಅಂಟಿಲ್ ದೆನ್ ನಾನು ವ್ಲಾಗ್ ಮಾಡಿದ್ದೆ ಅನಿಸುತ್ತೆ. ಮತ್ತೆ ಅರೌಂಡ್ 4 to 5 hours ಮಲ್ಕೊಂಡು ಎದ್ದು ಮತ್ತೆ ಕೂತ್ಕೊಂಡು ಹೋಲ್ ಡೇ ಕೂತ್ಕೊಂಡು ಹೋಲ್ ನೈಟ್ ಕೂತ್ಕೊಂಡು ಇವತ್ತು ಅಂದರೆ 8th ಇವತ್ತು ಅಸೈನ್ಮೆಂಟ್ ಮುಗಿಸಿ ಸಬ್ಮಿಟ್ ಮಾಡಿ ನರ್ಕದ ಬಾಗಿಲು ಹಿಂಗೆ ಮುಟ್ಸ್ಕೊಂಡು ವಾಪಸ್ ಬಂದಿರೋದು. ಸೊ ಐ ಆಮ್ ಓಕೆ. ಇವತ್ತೇನು ಪ್ಲ್ಯಾನ್ಸ್ ಇಲ್ಲ. ಸೂಪರ್ ಟಯರ್ಡ್. ಊಟ ಗೀಟ ಮಾಡ್ಕೊಂಡು ಬಂದು ಸೂಪರಾಗಿ ರೆಸ್ಟ್ ಮಾಡಿ ನಾಳೆಯಿಂದ ಮತ್ತೆ ದ ಗ್ರೈಂಡಿಂಗ್ ಸ್ಟಾರ್ಟ್ಸ್. 3 ಡೇಸಿಂದ ವೀಡಿಯೋ ಬಂದಿಲ್ಲಲ್ಲ. A 3 days video, I'll upload it in a single video. Good night all of you. Take care. Until next time. Bye. Take care. Love you all. ಅಷ್ಟೇ.